ಕ್ಲೋಸ್ ಅಪ್ ಇಂದ ನೋಡಿ ಎಷ್ಟು ಶೈನಿಂಗ್ ಇದೆ, ಎಷ್ಟು ಚೆನ್ನಾಗಿದೆ. ಇವಾಗ ಮೊತ್ತೆ ಹೂವು ಬಂದು ಎಷ್ಟು ಒಂದು ತಿಂಗಳಾಗಿರ್ಬೇಕಲ್ವಾ ಸರ್? 1 ತಿಂಗಳಾಯ್ತು. ಎಷ್ಟು ಚಿಪ್ ಬಂದಿದೆ ಸರ್ ಇದರಲ್ಲೆಲ್ಲ? ಇದ್ರ 6 ಇದೆ ಸರ್. 6 ಇದೆ. ಸೊ 5, 6 ಮ್ಯಾಕ್ಸಿಮಮ್ ನೆಂದ್ರಲ್ಲಿ ಬರೋದು ನೋಡಿ. ಅದನ್ನು ಬುಡ ಹಿಡೀರಿ ಸರ್ ನೋಡೋಣ. ಬುಡ ತುಂಬಾ ಚೆನ್ನಾಗಿದೆ. 2.5-3 ಅಡಿ ಬರುತ್ತಾ ಸ್ವಾಮಿ ಸರ್? ತಬ್ಬಕ್ಕಾಗಲ್ಲ ಸರ್, ಅಷ್ಟಿದೆ. ಇಲ್ಲಿ ನಾನು ಕೈ ಆಡ್ತೀನಿ ನೋಡಿ, ನಿಮ್ಮ ಕೈ ಸಾಲಲ್ಲ. 4 ಇದು ಬೇಕು. ಎಲ್ರಿಗೂ ನಮಸ್ಕಾರ, ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಸೊ ಇಲ್ಲಿ ಪ್ರತಿ ತಿಂಗಳು ತೋರಿಸ್ತಾ ಇದ್ದೀವಿ ಏನಾಗ್ತಾ ಇದೆ ಏನು ಅಂತ. ಸರ್ನ ಲಾಸ್ಟ್ ಟೈಮು ನಿಮಗೆ ಭೇಟಿ ಮಾಡಿಸಿದ್ದೆ, ಇನ್ನೊಂದ್ಸತಿ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಯಾವ ಎಲ್ಲ ಹೇಳಿ ಸರ್? ಸರ್ ನನ್ನ ಹೆಸರು ಮಲ್ಲೇಶ್ ಗೌಡ ಅಂತ ಸರ್. ಚಾಮರಾಜನಗರ ತಾಲೂಕು ಮುತ್ತಿಗೆಯವರು ಸರ್ ನಾವು. ಓಕೆ. ನಾನು ಸುಮಾರು 3 ವರ್ಷಗಳಿಂದ ಬಳಸ್ತಾ ಇದ್ದೀನಿ ಸರ್. ಈಗ ನಂದು ಎಲ್ಲ ಏನೇನಿದೆ ಸರ್ ಇವಾಗ? ಸರ್ ಈಗ ನಂದು ಬಾಳೆ ಇದೆ, ನೇಂದ್ರ ಬಾಳೆ, ಏಲಕ್ಕಿ ಬಾಳೆ, ನಂಜನಗೂಡು ರಸಬಾಳೆ, ಜೊತೆಗೆ ಹೊಸದಾಗಿ ಅರಿಶಿನ ಹಾಕಿದ್ದೀನಿ, ಜೊತೆಗೆ ಅಡಿಕೆನೂ ಇದೆ, ತೆಂಗಿದೆ. ಈಗ ಹೊಸದಾಗಿ ನಾನು ರೇಷ್ಮೆನೂ ಹಾಕಿದ್ದೀನಿ ಸರ್. ಓಕೆ. ಸೊ ಎಲ್ಲ ಸಕ್ಸಸ್ಫುಲ್ ವರ್ಷ ನಮ್ದು ಪ್ರಾಡಕ್ಟ್ ಯೂಸ್ ಮಾಡಿ 100% ಕೆಮಿಕಲ್ ಫ್ರೀ ಅಲ್ವಾ? ಹೌದು ಸರ್. ಸೊ ಇಲ್ಲೇ ಇಟ್ಕೊಂಡಿದ್ದೀರಾ. ಸೊ ವೀಕ್ಷಕರೇ, 15 ಥರ ಬಾಟ್ಲ್ ಬರುತ್ತೆ. ಒಂದೊಂದು ಬಾಟ್ಲಲ್ಲಿ ಬೇರೆ ಬೇರೆ ಜೀವಾಣುಗಳಿದ್ದಾವೆ, ಎಲ್ಲ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತೀವಿ ನಾವು. ಸೊ ಇವಾಗ ಎಲ್ಲ ಹಾಕಿ 2 kg ಬೆಲ್ಲ ಕಡಲೆ ಹಿಟ್ಟು ಹಾಕಿಟ್ಟಿದ್ದಾರೆ. ಇದು ಬೇರೆ ಬಾಕ್ಸ್, ಇದು ಆಲ್ರೆಡಿ ಹಾಕಾಯ್ತು, ಅಲ್ಲಿದೆ ನೋಡಿ ಎಲ್ಲ ಬಾಟ್ಲ್ಗಳು. ಸೊ ಎಲ್ಲ 1 ಎಕರೆಗೆ 1 ಡ್ರಮ್ ಬಿಡಬೇಕು. ಸೊ ಪ್ರತಿ ಸತಿ ನಾನು ಹೇಳ್ತಾ ಇರ್ತೀನಿ 100% ಚಾಲೆಂಜ್ ಅಂತ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೀವು ಚಾಲೆಂಜ್ ಮಾಡ್ತೀರಾ? ಹೌದು, ಖಂಡಿತ ಸರ್. ಸೊ ಇವಾಗ ಇದು ಎಷ್ಟು ತಿಂಗಳಾಗಿದೆ ಸರ್ ಈ ಬಾಳೆ? ಸರ್ ಈಗ ಇದು ಡೇಟ್ ಹೇಳ್ಬಿಡಿ, ಡೇಟ್ ಹಾಕಿ. ನಾನು 2/10 ನಾಟಿ ಮಾಡಿದ್ದೆ ಸರ್. 2/10 ನಾಟಿ ಮಾಡಿದ್ದೆ. 2/10 ನಾಟಿ ಮಾಡಿದ್ದೀನಿ. ಈಗ 8 ತಿಂಗಳು ಆಯ್ತು ಸರ್. 2/7 ಬರ್ತಾ ಇದೆ. ಸೊ ಇವತ್ತಿನ ಡೇಟ್ ಹೇಳಿ ಸರ್. 30/6/2026 ಸರ್ ಇವತ್ತು. ಓಕೆ ಸರ್, ಏನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಹೆಸರು? ನಾನು ಪುಟ್ಟಸ್ವಾಮಿ ಅಂತ. ನೋಡಿರ್ತೀರಾ, ನಾವು ಏನಿಲ್ಲ, ನೀವು ಸೀಯಿಂಗ್ ಇಸ್ ಬಿಲೀವಿಂಗು. ಹೇಳೋದನ್ನ ನೋಡ್ಬೇಡಿ, ನೀವು ಹೇಳೋದು ಕೇಳಬೇಡಿ. ಇಲ್ಲಿ ನೋಡಿ, ಇಲ್ಲಿ ಸೀಯಿಂಗ್ ಇಸ್ ಬಿಲೀವಿಂಗು. ಇದು ನಾನು ಈ ಕೂಡ್ರಿಗೆ ಆನೆ ಹತ್ರ ನಿಲ್ಲಿಸಿದ್ರೆ ಮುಟ್ಟಿದ್ರೆ ಹೇಗೆ ಕಾಣುತ್ತೋ ಇದು ಹಾಗೆ ಇದನ್ನ ಆನೆ ಕಾಲು ನೋಡಿ ಆ ಥರ ಇದೆ. ಪಾಪ ದೃಷ್ಟಿ ಆಗುತ್ತೆ ಅವ್ರಿಗೆ, ಗೌಡ್ರಿಗೆ, ಮಲ್ಲೇಶ್ವರ ಗೌಡ್ರಿಗೆ. ನೋಡಿ ಒಂದಲ್ಲ ಅದು, ಈಗ ಹಾಗೆ ನೋಡಿ, ಇಲ್ಲಿ ನೋಡಿ ಪ್ರತಿಯೊಂದು ಗಿಡನೂ ನೋಡಿ ಯಾವ ತರ ಇದೆ, ಯಾವ್ದು ಹೆಲ್ತಿ ಒಂದು ಬುಡ ಆಯ್ತು. ಇಳುವರಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಳುವರಿ ನಿಮಗೆ ಒಳ್ಳೇದು ನೋಡಿ. ಒಳಗಡೆ ಈಗಾಗಲೇ ಬರ್ತಾ ಇದೆ, ಅಲ್ಲಿ ನೋಡಿ ಒಂದೊಂದು ಇದರಲ್ಲಿ 10 ಚಿಪ್ ಇದೆ. 12, 10 ಇದು ಅದು 12 ಇದೆ. ಇದು ನೋಡಿ ಎಣಿಸ್ತೋ, ಈಗ 10 ಚಿಪ್ ಇದೆ. 10 ಚಿಪ್ಪು 10 ಚಿಪ್ಪು ನಿಮ್ಗೆ ಏನೋ ಕರೆಕ್ಟ್ ಆಗಿ ಗೌರಿಗೆ ಬರುತ್ತೆ. ಏನಾದ್ರೂ ಇವ್ರಿಗೆ 100 ರೂಪಾಯಿ ಹೊಡೆದ್ರೆ ಒಳ್ಳೆ ಲಾಟ್ರಿ. ಇವ್ರು ಆಮೇಲೆ ನಮ್ಮ ಕಡೆ ತಿರುಗೇ ನೋಡಿ ನಮ್ಮ ಕೊಡ್ರು ಅಂತ ಅನ್ಸುತ್ತೆ. ಓಕೆ, ವೆರಿ ನೈಸ್ ಗೌಡ್ರೆ. ಸೊ ವಿಲ್ಟ್ ಬಂದಿತ್ತು, ಮಾರಾಮಾರಿ ಡಿಸೀಸಸ್ ಬಗ್ಗೆನೂ ಮಾತಾಡೋಣ. ಇವಾಗ ಇಳುವರಿ ಬಗ್ಗೆ ಮಾತಾಡ್ಬಿಡೋಣ. ಸೊ ಇವಾಗ ಒಂದೊಂದರಲ್ಲಿ ಎಷ್ಟೆಷ್ಟು ಚಿಪ್ ಇದೆ ಸರ್? ಸರ್ ಒಂದೊಂದರಲ್ಲಿ 10, 11, 12 ಚಿಪ್ ಇದೆ. 12 ಚಿಪ್ ಇದೆ. ಸೊ ಹೆಚ್ಚು ಕಮ್ಮಿ 12-15 kg ಬರ್ಬೋದು ಸರ್. 100% ನನ್ನ ಪ್ರಕಾರ ಬರುತ್ತೆ ಸರ್. ಸೊ ಏನೇನು ಹಾಕಿದ್ದೀರಾ ಸರ್ ಫಸ್ಟ್ ಇಂದ? ಸರ್ ಫಸ್ಟ್ ನಾವೇನು ಅಂದ್ರೆ ಚಂಬೆ ಸೆಣಬು, ಮೊದಲನೇದಾಗಿ ಚಂಬೆ ಸೆಣಬು ಹಾಕದೆ ನಾವು ಯಾವುದೇ ಬೆಳೆನೆ ಹಾಕಕ್ಕೆ ಆಗಲ್ಲ. 5 ವರ್ಷದಿಂದ ಪ್ರತಿಯೊಂದು ವಿಡಿಯೋಲು ಹೇಳ್ತೀನಿ. ಈ ವಿಡಿಯೋಲು ಫಸ್ಟ್ ಇಂದ ಹೇಳ್ಬಿಡ್ತೀನಿ. ವೀಕ್ಷಕರು ಫಸ್ಟ್ ಇಂದ ನೋಡೋರಿಗೆ, ಫಸ್ಟ್ ಇಂದ ಮಾಡೋರಿಗೆ 100% ಆರ್ಗ್ಯಾನಿಕಲ್ಲಿ ಮಾಡಬೇಕು ಅಂದರೆ 90% ಜನ ಫೇಲ್ಯೂರ್ ಏನಕ್ಕೆ ಆಗ್ತಾರೆ ಅಂದರೆ, ಈ ಕಂಪ್ನಿ ಚೆನ್ನಾಗಿಲ್ಲ, ಆ ಕಂಪ್ನಿ ಚೆನ್ನಾಗಿಲ್ಲ, ಅವ್ರು ಹೇಳಿ ಚೆನ್ನಾಗಿಲ್ಲ, ಇವ್ರು ಹೇಳಿ ಚೆನ್ನಾಗಿಲ್ಲ ಅಂತಾರೆ ಹೊರತು ನಮ್ಮ ಭೂಮಿ ಚೆನ್ನಾಗಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಯಾರಿಗೂ. ಏನು ಸರ್? ನಮ್ಮ ಭೂಮಿ ಚೆನ್ನಾಗಿಲ್ಲ ಅಂತ ಯಾರು ಹೇಳಿಲ್ಲ ನನಗೆ ಇಲ್ಲಿ ತನಕ. ಕೆಮಿಕಲ್ ಹಾಕಿ 50 ವರ್ಷದಿಂದ ಹಾಳಾಗಿರುತ್ತೆ. 5 ವರ್ಷ ಇದು ಪ್ಲೇನಾಗಿ ಏನೂ ಮಾಡೇ ಇಲ್ಲ. 5 ವರ್ಷದಿಂದ ನಾವೇನು ಭೂಮಿ ಯೂಸ್ ಮಾಡಿಲ್ಲ ಅಂದರೆ ಭೂಮಿ ಚೆನ್ನಾಗಿ ಆಗ್ಬಿಡಲ್ಲ. ನಿಮ್ಮ ಭೂಮಿ ಚೆನ್ನಾಗಿ ಆಗಬೇಕಂದ್ರೆ 25 kg ಸೆಣಬು ಹಾಕಲೇಬೇಕು. 1 ಎಕರೆಗೆ 25 kg ಹಾಕಬೇಕು. ನೀವು 50 ದಿನ ಬಿಡಬೇಕು. 50 ದಿನದಲ್ಲಿ ಅದು 5 ಅಡಿ 6 ಅಡಿ ಬೆಳೆಯುತ್ತೆ. ಅದಾದಮೇಲೆ ಹೂವು ಬರೋ ಟೈಮಲ್ಲಿ ನೀವು ಕಟ್ ಮಾಡಬೇಕು. ಹೂವು ಬರೋ ಅಷ್ಟೊತ್ತಿಗೆ ನಿಮ್ಗೆ 2 ಅಡಿ ಇದ್ರೂ ಹೂವು ಬರುತ್ತೆ. ಅಂದರೆ 2 ಅಡಿ ಬೆಳೆದ್ರೆ ಅದು ನಿಮ್ಮ ಭೂಮಿ ಫಲವತ್ತಿಲ್ಲ ಅಂತ. 5 ಅಡಿ ಬೆಳೆದಿರಬೇಕು ವೀಕ್ಷಕರೇ, 6 ಅಡಿ ಬೆಳಿಬೇಕು. ಆವಾಗ ನಿಮ್ಮ ಭೂಮಿಗೆ ಫಲವತ್ತಿದೆ. ಪ್ಲಸ್ ಅದನ್ನು ನಾವು ರೋಟಾವೇಟ್ರ್ ಹೊಡೆದು ಭೂಮಿಗೆ ಸೇರಿಸಿದಾಗ ನಿಮ್ಮ ಭೂಮಿ ಫಲವತ್ತಾಗುತ್ತೆ.
ಗ್ರೀನ್ ಮೆನ್ಯೂರ್ ಅಂದರೆ ಅದು ಕರೆಕ್ಟ್ ಪದ್ಧತಿ. ಎಷ್ಟೊಂದು ಜನ 5 kg ಹಾಕ್ತಾರೆ, 10 kg ಹಾಕ್ತಾರೆ, ಸಾಲಲ್ಲ. ಆಮೇಲೆ ಹೈಟು ಬರೀ 2 ಅಡಿ ಬೆಳೆದಿರುತ್ತೆ, ವೇಸ್ಟು. ಅಂಥವ್ರು ಏನು ಮಾಡಬೇಕು, ಮತ್ತೆ ಹಾಕಬೇಕು. ಅದೇನೇ ಇರಲಿ, ನೀರು ಮಳೆ ಬರಲಿಲ್ಲ ಸರ್ ಅಂದರೆ ನೀವು ನೀರು ಸ್ಪ್ರಿಂಕ್ಲರಲ್ಲಿ ಕೊಡೋಕೆ ರೆಡಿ ಇರಬೇಕು, ರೈನ್ ಗನ್ನಲ್ಲಿ ಕೊಡೋಕೆ ರೆಡಿ ಇರಬೇಕು. ಮಳೆ ಬರಲಿಲ್ಲ ಅಂದರೆ ನೀರು ನೀವೇ ಕೊಡಬೇಕಾಗುತ್ತೆ. ಪ್ಲಸ್ ಎಷ್ಟೊಂದು ಸತಿ ಮಳೆ ಬರದೆ ನೀರು ಬೋರಲ್ಲಿಲ್ಲ ಅಂದರೆ 2 ಅಡಿ ಬೆಳೆದ್ರೆ ತಕ್ಷಣ ಬಾಳೆ ಹಾಕ್ಬೇಡಿ, ಏನೂ ಬೆಳೆ ಹಾಕ್ಬೇಡಿ, ತಿರ್ಗಾ ಇನ್ನೊಂದು ಸತಿ ಹಾಕ್ಬೇಕಾಗುತ್ತೆ. ಸೊ ಒಂದು ಸತಿ ಸೆಣಬು ಹಾಕಿದರೆ 2ನೇ ಸತಿಗೆ ನೀವು ಅಲಸಂದೆ ಹಾಕಿ, ಇಲ್ಲಾಂದರೆ ಬೇರೆ ಬೇರೆ ಡಯಂಚ. ಸೊ ಸೆಣಬು ಹಾಕಿದ್ರೆ ನೆಕ್ಸ್ಟ್ ಟೈಮ್ ಡಯಂಚ ಹಾಕಿ, ಡಯಂಚ ಹಾಕಿದರೆ ನೆಕ್ಸ್ಟ್ ಟೈಮ್ ಸೆಣಬು ಹಾಕಿ. ಇದು ಸಾಯಿಲ್ ಪ್ರಿಪ್ರೇಷನ್. ಇದು ಬಿಟ್ಟು ಬೇರೆ ಏನೂ ಮಾಡಬೇಡಿ. 25 kgನೇ ಹಾಕಬೇಕು 1 ಎಕರೆಗೆ. ಅದನ್ನು ಸರ್ವ್ ಮಾಡಿದ್ದಾರೆ. ಅದು ಬಿಟ್ಟು ಇವಾಗ ಸಾವಯವಲ್ಲಿ ಮಾಡೋಕ್ಕೆ ಆಗ್ತಾರಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಾವಯವ ಏನು ತೊಂದರೆ ಇಲ್ಲ ಸರ್, ಮಾಡ್ಬೋದು. ನಮ್ಮದು ಸಾವಯವ ಅಂದರೆ ನಮ್ಮ ಫಸ್ಟ್ ಅರ್ತ್ ಫೌಂಡೇಶನ್ ಏನು ಲಿಕ್ವಿಡ್ ನಾವು ಬಳಸ್ತಾ ಇದ್ದೀವಿ. ನಾವೇನು 5 ವರ್ಷ ಬೇಕು, 10 ವರ್ಷ ಬೇಕು, 3 ವರ್ಷ ಬೇಕು ಅನ್ನೋದೇನು ಅಲ್ಲ, ಸುಳ್ಳು ಸರ್. ಅದು ನಾವೇನು ಕೆಮಿಕಲ್ ಮಾಡ್ತಿದ್ದು ತಕ್ಷಣನೇ ಬಂದ್ರು ಕೂಡ ಮೊದಲು ಭೂಮಿಗೆ ಏನು ಮಾಡಬೇಕು, ಚಂಬೆ ಸೆಣಬನ್ನು ಬಿತ್ತಬೇಕು. 45ರಿಂದ 50 ದಿನಕ್ಕೆ ಮಲ್ಚ್ ಮಾಡಬೇಕು. ಆ ನಂತರ ನಾವು ಬಾಳೆನೋ ಬೇರೆ ಏನು ಫಸಲು ಹಾಕ್ತೀವಿ, ಯಾವ್ದು ಹಾಕಿದ್ರು ತುಂಬಾ ಚೆನ್ನಾಗಿ ಬರ್ತದೆ ಸರ್ ಅದು. ಬನ್ನಿ ಸರ್, ಇವಾಗ ತಿಂಗಳ 1 ಡೋಸ್ ಕೊಟ್ಟಿದ್ದೀರಾ. 1 ಡೋಸ್ ಬುಡಕ್ ಹಾಕೋದು, 1 ಡೋಸ್ ಸ್ಪ್ರೇ ಮಾಡೋದು. ಸೊ ಇನ್ನೇನು ಮಾಡಬೇಕಾಗಿಲ್ಲ. ನೋಡ್ತಾ ಇದ್ದೀರಾ, ಒಂದೊಂದೂ ಒಳ್ಳೆ ಲೈಟ್ ಕಂಬ ಥರ ಇದೆ, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಇನ್ನು ಡಿಸೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಸಿಗಟೋಕ ಎಲ್ಲ ಕಡೆ ಬಂದೇ ಬರುತ್ತೆ. ಸಿಗಟೋಕ ಇಲ್ಲೂ ಬಂದಿದೆ, ಕಂಟ್ರೋಲ್ ಆಗಿದೆ. ಸೊ ನಾವು ಯಾವಾಗ ಸ್ಪ್ರೇ ಮಾಡ್ತೀರಿ ಸಿಗಟೋಕ ಕಂಟ್ರೋಲ್ ಆಗುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಂದ್ಬಿಟ್ರೆ ನಿಮಗೆ ಸಿಗಟೋಕ ಸಡನ್ನಾಗಿ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಸ್ಪ್ರೇ ಮಾಡಿ, ಇನ್ನೂ ಕಂಟ್ರೋಲ್ ಆಗಲಿಲ್ವಾ 15 ದಿನಕ್ಕೆ ನಮ್ಮದನ್ನೇ ಇನ್ನೊಂದು ಸತಿ ಸ್ಪ್ರೇ ಮಾಡಿ. ಸೊ ನಮ್ದಲ್ಲಿ ಏನು ಮಜಾ ಅಂದರೆ ಬುಡಕ್ಕೆ ಹಾಕೋದು ಒಂದೇ, ಸ್ಪ್ರೇ ಮಾಡೋದು ಒಂದೇ. ಸೊ ಇಲ್ಲೇ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ. 10 ಚಿಪ್ 11, 12 ಫಸ್ಟ್ ಕ್ಲಾಸ್ ಆಗಿದೆ. ತುಂಬ ಎತ್ತರಕ್ಕೆ ಹೋಗಿರೋದ್ರಿಂದ ಇಲ್ಲಿಂದ ಕಾಣಿಸೋದಿಲ್ಲ. ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿ. ಒಂದಲ್ಲ ಎರಡಲ್ಲ, ಪ್ರತಿಯೊಂದು ಗಿಡನೂ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಕ್ಲೋಸ್ ಅಪ್ಪಿಂದ ನೋಡಿ ಎಷ್ಟು ಶೈನಿಂಗ್ ಇದೆ, ಎಷ್ಟು ಚೆನ್ನಾಗಿದೆ. ಇವಾಗ ಮೊತ್ತೆ ಹೂವು ಬಂದು ಎಷ್ಟು ಒಂದು ತಿಂಗಳಾಗಿರ್ಬೇಕಲ್ವ ಸರ್? 1 ತಿಂಗಳು ಆಯ್ತು. ಹಾಂ, 1 ತಿಂಗಳು. ನೋಡ್ಬೋದು ಎಷ್ಟು ಕ್ವಾಲಿಟಿ ಇದೆ. ಇನ್ನು ಎಳೆದು ಎಲ್ಲ ಒಳ್ಳೆ ಫಸ್ಟ್ ಕ್ಲಾಸು. ನಂಬರ್ 1 ಕ್ವಾಲಿಟಿ ಇದೆ. ಎ ನಂಬರ್ ಅಂತೀವಿ ನಾವು. ಸೊ ನಾವು ಕೋಳು ಕೊಡಬೇಕಾಗಿಲ್ಲ, ಇಷ್ಟು ಬಾಗಿದ್ರೂ ಬೀಳಲ್ಲ. ಯಾಕಂದರೆ ನಮ್ಮ ಪದ್ಧತಿಯಲ್ಲಿ ಮಾಡಿದ್ರೆ ನಿಮಗೆ ಎಲ್ಲ ಬೇರುಗಳು ಒಂದು ಗಿಡದಿಂದ ಇನ್ನೊಂದು ಗಿಡ ಬೇರುಗಳು ಗಟ್ಟಿಗೆ ಹಿಡ್ಕೊಂಡಿರುತ್ತೆ. ಹಾಗಾಗಿ ನಾವು ಏನೂ ಕೊಡಬೇಕಾಗಿಲ್ಲ. ಸರಿ, ಕಟ್ ಮಾಡೋದಿದೆಯಾ? ತೋರಿಸ್ಬಿಡೋಣ ಅಂತ. ಸೊ ನೋಡ್ಬೋದು, ಇದು ಕೆಳಗಡೆದಲ್ಲ, ವಯಸ್ಸಾದಮೇಲೆ ಅದು ಹಿಂಗೆ ಬೀಳುತ್ತೆ, ಬಾಗುತ್ತೆ. ಸೊ ಅದು ನಾವೇನೂ ಮಾಡಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದು ತಿಂಗ್ಳಿಗೆ ಸತಿ ಬುಡಕ್ಕೆ ಹಾಕೋದು, ತಿಂಗ್ಳಿಗೆ ಸತಿ ಸ್ಪ್ರೇ ಮಾಡೋದು. ನೋಡಿ, ಸ್ಪ್ರೇ ಎಲ್ಲಿ ಮಾಡಬೇಕು ಅಂದರೆ ಎಲೆಗಳಿಗೂ ಮಾಡಬೇಕು, ಫುಲ್ಲು ಗಿಡ ಕೆಳಗಡೆಯಿಂದ ಸ್ಪ್ರೇ ಮಾಡಿಕೊಂಡ್ರೆ ಈ ಥರ ನೀಟಾಗೆ ನೀವು ಕಾಯಿಗಳಿಗೂ ಸ್ಪ್ರೇ ಮಾಡಬೇಕು. ಸೊ ನೋಡಿ ವೀಕ್ಷಕರೇ, ಇವಾಗ ತೋರಿಸ್ಕೊಡ್ತೀನಿ ನೀವು ಹಿಂಗೆ. ಸೊ ಈ ಬಾಳೆ, ಯಾವುದೇ ಬಾಳೆ ಆಗಲಿ, ಯಾವುದೇ ತಳಿ ಇರಲಿ, ಲಾಸ್ಟಲ್ಲಿ ಚೆನ್ನಾಗಿರೋದು ಬಿಟ್ಟು ನಿಮಗಿದು ಒಣಗೋಗುತ್ತೆ. ಯಾವುದೋ ಈ ಬೆರಳುಗಳು ನಾವೇನಂತೀರಿ ಚಿಪ್ಪಲ್ಲಿ, ಅದೆಲ್ಲ ಒಣಗೋಗುತ್ತೆ. ಸೊ ಇದು ಇಷ್ಟು ಉದ್ದ ಬಂದಿರಲಿ, ಫ್ಲವರ್ ಎಷ್ಟಾರು ಬಂದಿರಲಿ, ನಿಮಗೆ ಎಲ್ಲಿ ಲಾಸ್ಟು ಚೆನ್ನಾಗಿರೋದು ಬಿಟ್ಟು ನಿಮಗೆ ಇದು ಚೆನ್ನಾಗಿದೆ ಇವಾಗ. ಸೊ ಚೆನ್ನಾಗಿರೋದು ಬಿಟ್ಟು ನಿಮಗೆ 3 ಇಂಚ್ ಬಿಟ್ಟು ನೀವು ಇಲ್ಲಿ ಕಟ್ ಮಾಡಿದ್ರೆ ಆಯಿತು. ಸರ್ ಕ್ಯಾಮ್ರಾ ಇಟ್ಕೊಂಡು ನೀವೇ ಹೊಡೀರಿ ಸರ್. ಒಂದು ನಿಮಿಷ ತೋರಿಸ್ತೀನಿ, ಹೊಡೀರಿ ಸರ್. ಸೊ ಹೆಚ್ಚು ಕಮ್ಮಿ ಮಾಡಿ ನೀವು ಇದನ್ನು ಇಲ್ಲೇ ಬುಡದಲ್ಲಿ ಹಾಕ್ಬೋದು. ಇದು ರಿಚ್ ಇನ್ ಪೊಟ್ಯಾಶ್ ಇರೋದ್ರಿಂದ ಬಾಳೆದು ಏನೇ ಇದ್ರೂ ನಿಮಗೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಎಲ್ಲ ಗೊಬ್ಬರ, ಒಳ್ಳೆ ಗೊಬ್ಬರ ಆಗುತ್ತೆ. ಸೊ ನೋಡಿ, ಇದು ಚೆನ್ನಾಗಿದೆ. ಚೆನ್ನಾಗಿರೋದು ಬಿಟ್ಟು ನೀವು ಇಲ್ಲಿಗೂ ಕಟ್ ಮಾಡ್ಬೋದು, ಹೆಚ್ಚು ಕಮ್ಮಿ ಎಲ್ಲ ಎಷ್ಟು ಗ್ಯಾಪ್ ಬಿಟ್ಟಿನೂ ಕಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇದಕ್ಕೆ ತಿರ್ಗಾ ಆ ಕೆಮಿಕಲ್ ಕಟ್ಟೋದು, ಕವರಲ್ಲಿ ಈ ಕೆಮಿಕಲ್ ಕಟ್ಟೋದು, ಅದೆಲ್ಲ ಬೋಗಸ್ಸು, ಏನೂ ವರ್ಕೌಟ್ ಆಗೋಲ್ಲ. ಎಲ್ಲ ಥರ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ. ಅದೊಂದು ಕಟ್ ಮಾಡಿ ತೋರ್ಸೋಣ ಬನ್ನಿ ಸರ್. ಪುಟ್ಸ್ವಾಮಿ ಸರ್, ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಸೊ ಇದು ನೋಡ್ಬೋದು ಇವಾಗ. ನೋಡಿ, ಇಲ್ಲಿಂದ ತೋರಿಸ್ಕೊಂಬರ್ತೀನಿ. ಸೊ ಎಲ್ಲ ಚಿಪ್ಪು ಚೆನ್ನಾಗಾಗಿದೆ. ಯಾವ ಚಿಪ್ಪು ಕೊನೆಯದಿದೆ ಚೆನ್ನಾಗಿರೋದು
ಅದು ಬಿಟ್ಟು ಒಂದು 3 ಇಂಚು ಕಟ್ ಮಾಡೋದು ಮಾಡಿ ಸರ್, ಅಷ್ಟೇ. ಸೊ ನೋಡಿ, ಚೆನ್ನಾಗಿರೋ ಚಿಪ್ಪು ಬಿಟ್ಟು ಕಟ್ ಮಾಡಿದ್ರೆ ಆಯಿತು. ಸೊ ಇನ್ನೇನು ಫಾರ್ಮುಲಾ ಇಲ್ಲ ಇದಕ್ಕೆ, ಉದ್ದೇಶ ಇಷ್ಟೇ. ನಾವು ಈ ಕೆಳಗಡೆ ಇರೋದು ಇಷ್ಟುದ್ದ ನಾವೆಲ್ಲದನ್ನು ಹಂಗೆ ಬಿಟ್ಬಿಟ್ರೆ ಅನ್ನೆಸೆಸರಿ ಈ ಗಿಡದ್ದು ಊಟ ಇದೆಲ್ಲದಕ್ಕೂ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಕಟ್ ಮಾಡಿದಾಗ ನಿಮಗೆ ಇದು ಬೆಳ್ಕೊಳಕ್ಕೆ ಚೆನ್ನಾಗಿ ಶಕ್ತಿ ಬರುತ್ತೆ ಅಂತ ಅಷ್ಟೇ ಉದ್ದೇಶ. ಇದು ಒಂದು ತೋರ್ಸೋಣ ಮಾಡಿ ಸರ್. ಇದೊಂದು ಸೊ ಯಾವುದೇ ಬಾಳೆ ಆಗಲಿ, ಏಲಕ್ಕಿ ಆಗಲಿ, ಜೀನೈನ್ ಆಗಲಿ, ಯಾವುದೇ ತಳಿ ಇದ್ರೂ, ನೇಂದ್ರ ಇರಲಿ, ಸೊ ಯಾವ್ದಾಗಿದೆ ಅದು ನೋಡ್ಬೋದು. ಇವಾಗ ಇದು ಈ ಸ್ಟೇಜಲ್ಲಿದೆ, ಫ್ಲವರಿಂಗ್ ಸ್ಟೇಜು. ಸ್ಪ್ರೇ ಮಾಡೋವಾಗ ಇದಕ್ಕೂ ಸೇರಿಸಿ ಸ್ಪ್ರೇ ಮಾಡಿ, ಕೈಯಲ್ಲಿ ಎಷ್ಟು ಇಟ್ಟಿಸುತ್ತೆ ಅಷ್ಟು ಸ್ಪ್ರೇ ಮಾಡೋದು. ಸೊ ಇನ್ನು ಸ್ಪ್ರೇ ಮಾಡೋದ್ರ ಬಗ್ಗೆ ಹೇಳ್ಬೇಕಂದ್ರೆ, ಎಲೆಗಳಿಗೆ ಮಾಡೋದು ಉದ್ದೇಶ ಸರ್ 10-15 ಅಡಿ ಹೋಗಿದೆ, ಮೇಲ್ಗಡೆ ಎಲೆಗಳಿಗೆ ಸ್ಪ್ರೇ ಮಾಡೋಕ್ಕಾಗಲ್ಲ ಅಂತಾರೆ. ರೋಗ ಬರೋದು ಮೇಲ್ಗಡೆ ಎಲೆಗಳಿಗಲ್ಲ ವೀಕ್ಷಕರೇ, ರೋಗ ಬರೋದೇ ನಿಮಗೆ ಕೆಳಗಡೆ ಇರೋಂಥ ಎಲೆಗಳು. ಸೊ ನಿಮಗೆ ಸ್ಪ್ರೇಯಲ್ಲಿ ಎಷ್ಟು ಕೈಗೆ ಎಟಕ್ಸುತ್ತೆ ಅಲ್ಲಿ ತನಕ ಸ್ಪ್ರೇ ಮಾಡಿದ್ರೆ ಸಾಕು, ಇನ್ನೇನು ಮಾಡಬೇಕಾಗಿಲ್ಲ. ನೋಡ್ಬೋದು ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ತಿಂಗ್ಳಿಗೆ ಒಂದು ಸತಿ ಸ್ಪ್ರೇ ಮಾಡಲೇಬೇಕಾ ಅಂತಾರೆ. ಹೌದು, ತಿಂಗ್ಳಿಗೆ ಒಂದು ಸತಿ ಸ್ಪ್ರೇ ಮಾಡಲೇಬೇಕು. ಏನಕ್ಕಂದರೆ ನಿಮಗೆ ಚುಕ್ಕೆ ರೋಗ ಬಂದ್ಬಿಡುತ್ತೆ ಎಲೆ ಮೇಲೆ. ಯಾವುದೇ ಡಿಸೀಸು ಬರೋಂಥದ್ದು ತಡೆಗಟ್ಟಕ್ಕೆ ನಾವು ಸ್ಪ್ರೇ ತಿಂಗ್ಳಿಗೆ ಒಂದು ಸತಿ ಮಾಡಲೇಬೇಕು. ಸಿಗಟೋಕ ಬಂದಿರೋರು ಅಷ್ಟೇ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ಸಿಗಟೋಕ ಒಂದು ಸತಿ ಸ್ಪ್ರೇ ಮಾಡಿ ನೋಡ್ತಾ ಇರಿ, ತಿರ್ಗಾ ಅದು ಮೇಲ್ಗಡೆ ಎಲೆಗೆ ಹಬ್ತಾ ಇದೆ ಅಂದರೆ ಬೇಕಾದ್ರೆ 15 ದಿನಕ್ಕೆ ಒಂದು ಸತಿ ಸ್ಪ್ರೇ ಮಾಡಿಬಿಡಿ. ತೋಟನೇ ರೋಗ ಮುಕ್ತವಾಗಿದೆ, ಯಾವುದೇ ಒಂದು ಎಲೆನೂ ನಿಮಗೆ ಇದಿಲ್ಲ. ಫಸ್ಟ್ ಕ್ಲಾಸ್ ಆಗಿದೆ ವೀಕ್ಷಕರೇ. ಸರ್ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮಾಡ್ಕೊಂಡು ಒಂದು ಗಿಡಕ್ಕೆ 1,000 ಬರುತ್ತೆ. ಹೌದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಸರ್ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸರ್. ಫಸ್ಟ್ ಅರ್ತ್ ಫೌಂಡೇಶನ್ ಏನು ಲಿಕ್ವಿಡ್ ಇದೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಚಂಬೆ ಸೆಣಬು ಬಿತ್ತಬೇಕು, ಆ ನಂತರ ನಾಟಿ ಮಾಡಬೇಕು, ಆ ನಂತರ ತಿಂಗಳಿಗೊಂದ್ಸರಿ ಸ್ಪ್ರೇ ಕೊಡಬೇಕು, ಬುಡಕ್ ಕೊಡಬೇಕು. ಏನಿಲ್ಲ, ಸುಲಭವಾಗಿ ನಾವು ಆದಾಯನ ಪಡಿಬಹುದು ಸರ್. ಆ ಥರ ಏನು ಕಷ್ಟ ಇಲ್ಲ, ಬೇರೆ ಕೆಮಿಕಲ್ ಅಲ್ಲಿ ಮಾಡೋ ಅಷ್ಟು ಕಷ್ಟ ಅಂತ ಇಲ್ವೇ ಇಲ್ಲ. ಲೇಬರ್ ಕಮ್ಮಿ ನಮ್ದು. ಸೊ ನೇಂದ್ರ ನೋಡೋಣ ಬನ್ನಿ. ನೋಡಿ ಇಲ್ಲಿಂದಾನೇ ಕಾಣ್ತಾ ಇದೆ, ಅರ್ಧ ನೇಂದ್ರ ಅರ್ಧ ಇದು. ನೋಡಿ ಎಷ್ಟು ಕ್ವಾಲಿಟಿ ಇದೆ, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಇದನ್ನು ಅಷ್ಟೇ, ನೀವೊಂದು ಕೋಲು ಕಟ್ಕೊಂಡು ಮುಂದೆಗಡೆ ಕಟ್ ಮಾಡಿದ್ರೆ ಆಯಿತು. ಎಷ್ಟು ಚಿಪ್ ಬಂದಿದೆ ಸರ್ ಇದರಲ್ಲೆಲ್ಲ? ಇದ್ರ 6 ಇದೆ ಸರ್. 6 ಇದೆ. ಸೊ 5, 6, 6 ಮ್ಯಾಕ್ಸಿಮಮ್ ನೇಂದ್ರಲ್ಲಿ ಬರೋದು. ನೋಡಿ ಅದನ್ನು ಬುಡ ಹಿಡೀರಿ ಸರ್ ನೋಡೋಣ. ತುಂಬಾ ಚೆನ್ನಾಗಿದೆ. 2.5-3 ಅಡಿ ಬರುತ್ತಾ ಸ್ವಾಮಿ ಸರ್? ತಬ್ಬಕ್ಕಾಗಲ್ಲ ಸರ್, ಅಷ್ಟಿದೆ. ಇಲ್ಲಿ ನಾನು ಕೈ ಆಡ್ತೀನಿ ನೋಡಿ, ನಿಮ್ಮ ಕೈ ಸಾಲಲ್ಲ. 4 ಇದು ಬೇಕು, ಸೊಳ್ಳೆ ವಿಪರೀತ ಇದೆ. ಹಾಂ, ಸೊ ಎಷ್ಟು ಹೈ ಕ್ವಾಲಿಟಿ ಇದೆ ನೋಡ್ಬೋದು. ಚಿಪ್ಪು ನೋಡಿ, ಕಾಯಿ ನೋಡಿ, ಶೈನಿಂಗ್ ನೋಡಿ. ಸೊ ಇದರಲ್ಲೂ ಸೇಮ್ ಪದ್ಧತಿ. ಸೊ ಎಲ್ಲ ಬಾಳೆಗೂ ಒಂದೇ, ತಿಂಗ್ಳಿಗೊಂದ್ಸತಿ ಬುಡಕ್ಕೆ ಹಾಕೋದು, ತಿಂಗ್ಳಿಗೊಂದ್ಸತಿ ಸ್ಪ್ರೇ ಮಾಡೋದು, ಅಷ್ಟೇ ಮಾಡಬೇಕಾಗಿರೋದು. ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಕ್ವಾಲಿಟಿ ಇದೆ. ನಾನು ನೀರಿನ ವಿಷಯಕ್ಕೆ ಬರ್ತೀನಿ. ಒಂದೇ ಡ್ರಿಪ್ ಸಾಕು ವೀಕ್ಷಕರೇ, 2 ಡ್ರಿಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀರು ಜಾಸ್ತಿ ಆದರೆ ನಿಮಗೆ ಸಿಗಟೋಕ ಜಾಸ್ತಿ ಆಗುತ್ತೆ. ಮಳೆ ಬಂದಂಗೆ ಲೆಕ್ಕ. ನೀರು ತುಂಬ ಆಗಿಬಿಟ್ರೆ ನಿಮಗೆ ಕಂಪ್ಲೀಟ್ ಸಿಗಟೋಕ ರೋಗ ಜಾಸ್ತಿ ಆಗುತ್ತೆ. ನೋಡಿ ಎಂಥ ಫಸ್ಟ್ ಕ್ಲಾಸ್ ಆಗಿದೆ. ಸೊ ನೋಡ್ಕೊಂಡು ಕೊಡಿ. ಮಳೆಗಾಲದಲ್ಲಿ ಒಟ್ಟು ತೇವಾಂಶ ಇದ್ದರೆ ಸಾಕು, ಜಾಸ್ತಿ ಇದ್ರೂ ಕಷ್ಟ. ಈ ಸತಿ ನಮಗೆ ನೀರೇ ಇಲ್ಲ, ಮಳೆ ಇಲ್ಲ. ನಮ್ಮದ್ರಲ್ಲಿ 2 ಬೋರ್, 4 ಬೋರಲ್ಲಿ 2 ಬೋರ್ ನಿಂತೋಗಿದೆ. ನಮ್ಮದ್ರಲ್ಲೂ ಬೆಳೆ ಎಲ್ಲ ಹಾಳಾಗೋಗಿದೆ. ಸೊ ಹಾಗಾಗಿ ನಮ್ಮ ತೋಟ ತೋರ್ಸೋಕ್ಕಾಗ್ತಾಯಿಲ್ಲ. ಕಂಪ್ಲೀಟ್ ಬೋರೆಲ್ಲ ನಿಂತೋಗ್ಬಿಟ್ಟಿದೆ ನೀರು. ನೋಡಿ ಇದೇ ನಮ್ಮ ರೈತರ ಹಣೆ ಬರಹ. ಕರೆಕ್ಟಾಗಿ ಬೆಳೆ ಇದ್ದರೆ ರೇಟ್ ಇಲ್ಲ, ರೇಟ್ ಇದ್ದರೆ ಬೆಳೆ ಇಲ್ಲ. ಮಳೆ ಇದ್ದರೆ ಪ್ರಾಬ್ಲಮ್ಮು, ನಾಳೆ ಜಾಸ್ತಿ ಆದರೂ ಪ್ರಾಬ್ಲಮ್ಮು, ಮಳೆ ಕಮ್ಮಿ ಆದರೂ ಪ್ರಾಬ್ಲಮ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಅದೇ ಥರ ಲಾಸ್ಟ್ ಚಿಪ್ಪು ಚೆನ್ನಾಗಿರೋದು ಬಿಟ್ಟು ಅದು ಕೆಳಗಡೆ ಕಟ್ ಮಾಡಿಬಿಡ್ಬೇಕು. ಇವಾಗೇನು ಏಲಕ್ಕಿ ತೋರಿಸಿದೆ ಅದೇ ಥರ ಪ್ರತಿಯೊಂದು ನೋಡ್ಬೋದು ನೀವು. ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲೂ ಯಾವ ಮರಕ್ಕೂ ನಾವು ಕೋಲ್ ಕೊಟ್ಟಿಲ್ಲ. ಗಿಡ ಬಾಗ್ಬೋದು ಅಷ್ಟೇ, ಬೀಳಲ್ಲ.
ತುಂಬ ಡೇಂಜರ್ ಆದಾಗ ಅವ್ರು ಭಯ ಪಟ್ಕೊಂಡು ನೋಡಿ ಇಂಥದಕ್ಕೊಂದು ಕೋಲ್ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಎಲ್ಲದರಲ್ಲೂ 6 ಚಿಪ್ ಇದೆ. ಫಸ್ಟ್ ಕ್ಲಾಸ್ ಕ್ವಾಲಿಟಿ ನೋಡ್ಬೋದು. ಗಿಡ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಬೆಳಿಬೇಕಂದ್ರೆ ಫಸ್ಟ್ ಅರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಹೇಳ್ಕೊಡ್ತಾ ಇದ್ದೀರಿ. ಇದು 8ನೇ ತಿಂಗಳು. 8ನೇ ತಿಂಗಳಿಗೆ ಏನೇನು ಮಾಡಬೇಕು ಅಂದರೆ, ಒಂದು ವಾಟರ್ ಮ್ಯಾನೇಜ್ಮೆಂಟ್, ನೀರು ಜಾಸ್ತಿ ಕೊಡಬೇಡಿ, ಮಳೆಗಾಲ ಇರುತ್ತೆ ಈ ಟೈಮಲ್ಲಿ, ನೋಡ್ಕೊಂಡು ಕೊಡಿ. ಗಿಡನೇ ಹೇಳ್ಕೊಡುತ್ತೆ ನಿಮಗೆ. ಸೊ ಆ ಥರ ದಿನಕ್ಕೆ 5 ಅವರ್ ಬಿಡಿ, ಪರವಾಗಿಲ್ಲ, ಬಟ್ ನೋಡ್ಕೊಂಡು ಬಿಡಿ. ಮಳೆ ಬಂದ್ರೂ ನೀರು ಬಿಡೋಕ್ಕೆ ಹೋಗಬೇಡಿ. ಈ ಥರ ಡ್ರೈ ಸಿಚುವೇಶನ್ ಇರಬೇಕು. ನೋಡ್ಬೋದು, ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಡ್ರಿಪ್ಪು ಬಿಟ್ಟಿರೋದಕ್ಕೆ ಇಲ್ಲಿ ತನಕ ತೇವಾಂಶ ಇದೆ. ಈ ಕಡೆ 1 ಅಡಿ, ಆ ಕಡೆ 1 ಅಡಿ. ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ ಡ್ರೈಯೇ ಇರೋದು. ನೋಡಿ, ಫುಲ್ ಡ್ರೈ ಇದೆ, ಒಂಚೂರು ಇಲ್ಲ, ನೋಡ್ಬೋದು. ಬಟ್ ಇಲ್ಲಿ ನಿಮಗೆ ತೇವಾಂಶ ಇದೆ ನೋಡಿ. ಸೊ ಹಾಗಾಗಿ ನಿಮಗೆ ತೇವಾಂಶ ಇದ್ದರೆ ಸಾಕು, ಸಿಕ್ಕಾಪಟ್ಟೆ ಏನು ನೀರು ಬೇಕಾಗಿಲ್ಲ. ಮಳೆ ಬಂದರೆ ಫುಲ್ ಡ್ರೈ ಆಗೋ ತನಕ ತಿರ್ಗಾ ನೀವು ನೀರು ಕೊಡೋ ಹಾಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಇದೇ ಪ್ಲಾಟಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದೊಂದು ಮಣ್ಣಲ್ಲಿ ಒಂದೊಂದು ಥರ ನಿಮಗೆ ರಿಸಲ್ಟ್ ಇರುತ್ತೆ. ಸೊ ಇದು ಕಪ್ಪು ಮಣ್ಣು ಇರೋದ್ರಿಂದ ಅದು ತೇವಾಂಶ ಆರೋದು ಲೇಟು. ಸೊ ಹಾಗಾಗಿ ನೀವು ಕಪ್ಪು ಮಣ್ಣಿರೋರು ಲೇಟಾಗಿ ಬಿಡ್ಬೋದು ನೀರು. ಫುಲ್ಲು ಡ್ರೈ ಆದಮೇಲೆ ಬಿಡಬೇಕು. ಸೊ ನೋಡಿ, ಕ್ವಾಲಿಟಿ ನೋಡಿ ವೀಕ್ಷಕರೇ, ಎಂಥ ಫಸ್ಟ್ ಕ್ಲಾಸ್ ಕ್ವಾಲಿಟಿ. ಎಷ್ಟು ಶೈನಿಂಗ್ ಇದೆ, ಎಷ್ಟು ಕ್ವಾಲಿಟಿ ಇದೆ. ಸೊ ಒಂದಲ್ಲ ಎರಡಲ್ಲ, 1000 ಗಿಡಕ್ಕೆ 1000ನೂ ತೋರಿಸ್ತೀನಿ. ಪ್ರತಿಯೊಂದಲ್ಲೂ ಫಸ್ಟ್ ಕ್ಲಾಸಾಗಿ ಬಂದಿದೆ. ನೋಡ್ತಾ ಹೋಗಿ, ಒಂದೊಂದು ಲೈನ್ ಫುಲ್ ತೋರಿಸ್ತೀನಿ ನಿಮಗೆ. ಸೊ ಇದು ಈ ಕಡೆ ಏಲಕ್ಕಿ ಬರುತ್ತೆ ಇವಾಗ. ಈ ಲೈನಿಂದ ಏಲಕ್ಕಿ, ಆ ಲೈನಿಂದ ನೇಂದ್ರ. ಸೊ ನೋಡ್ಬೋದು, ಏಲಕ್ಕಿ 10, 11, 12 ಚಿಪ್ಪು, ನೇಂದ್ರ 6 ಚಿಪ್ಪು. ಸೊ ಎಲ್ಲದರಲ್ಲೂ ನಮಗೆ ಹೈಯೆಸ್ಟ್ ಕ್ವಾಲಿಟಿ, ಹೈಯೆಸ್ಟ್ ರೇಟ್ ಸಿಕ್ಕಿದ್ರೆ 100% ಬಂಪರು. ನೀವು ಇಲ್ಲಿ ನೋಡ್ಬೋದು, ಸಿಗಟೋಕ ಬಂದಿದೆ, ಮೇಲ್ ತನಕ ಹೋಗಿದೆ. ಸೊ ಎಲ್ಲ ಕಡೆ ಬರುತ್ತೆ. ಸಾವಯವ ಮಾಡಿದ್ರೆ ರೋಗನೇ ಬರಲ್ಲ ಅಂದರೆ ಸುಳ್ಳು. ಸೊ ಎಲ್ಲ ಕಡೆ ರೋಗ ಬರುತ್ತೆ, ಕಂಟ್ರೋಲ್ ಮಾಡ್ತಾ ಹೋಗೋದು. ಅದೇನು ವಾಸಿಯಾಗಿ ಹೊಟ್ಟೋಗ್ಬಿಡೋಲ್ಲ. ಸೊ ಅದ್ರ ಪಾಡಿಗೆ ಅದು ಇರುತ್ತೆ. ಕೊನೆ ತನಕ ನಾವು ಸ್ಪ್ರೇ ಹೊಡಿತಾನೆ ಇರಬೇಕು. ನೋಡಿ, ಸ್ಪ್ರೇ ಹೊಡಿತಾನೆ ಇರಬೇಕು. ಮೇಲ್ಗಡೆ ಗಿಡ ಇಂಪ್ರೂವ್ ಆಗ್ತಾನೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಫ್ಲವರಿಂಗು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡಿ. ಏಲಕ್ಕಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಪೂರಾ ಲೈನ್ ತೋರಿಸ್ತೀನಿ. ಕೆಳಗಡೆ ಎಲೆಗಳು ಸಿಗಟೋಕ ಇದ್ರೂ ಪರವಾಗಿಲ್ಲ, ಸ್ಪ್ರೇ ಮಾಡ್ತಾ ಇರೋದು ಕಂಟಿನ್ಯೂಸ್ ಆಗಿ 15 ದಿನಕ್ಕೆ ಒಂದು ಸತಿ ಮಾಡಿ, ಪರವಾಗಿಲ್ಲ. ಜಾಸ್ತಿ ಇರೋರು ತಿಂಗಳಿಗೆ ಒಂದು ಸತಿ ಮಾಡಿದ್ರೆ ಕಂಟ್ರೋಲಿಗೆ ಬರುತ್ತೆ. ತುಂಬ ಜಾಸ್ತಿ ಇದ್ದರೆ ಮಾತ್ರ ತಿಂಗಳಿಗೆ 2 ಸತಿ ಮಾಡ್ಬೋದು ನೋಡಿ. ಸೊ ಇಷ್ಟೇ ಮಾಡಬೇಕಾಗಿರೋದು ವೀಕ್ಷಕರೇ. 8ನೇ ತಿಂಗಳಲ್ಲಿ ಏನು ಮಾಡಬೇಕಂತ ಹೇಳಿದ್ದೀನಿ. ಇನ್ನು ಮುಂದಿನ ಮಾಹಿತಿಗಾಗಿ ಫಾಲೋ ಮಾಡಿ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹೊಸಬ್ರು ಫಸ್ಟ್ ಕ್ಲಾಸ್ ಆಗಿದೆ. ಈ ಕಡೆ ಏಲಕ್ಕಿ, ಈ ಕಡೆ ನೇಂದ್ರ. ಸೊ ವೀಕ್ಷಕರೇ, ನೋಡೋದಲ್ಲ, ಫಸ್ಟ್ ಅರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸಕ್ಸಸ್ ಗ್ಯಾರಂಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.